ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಬಿಜೆಪಿ ಸರ್ಕಾರ ವೈಫಲ್ಯ, ರಾಜ್ಯ ಸರ್ಕಾರದ ಸಾಧನೆ ಹೆಸರಿನಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಎದುರಿಸಲು ಕಾಂಗ್ರೆಸ್ ಸಿದ್ಧ. ಸಲೀಂ ಅಹಮದ್. ಅಗಲಿದ ಪತ್ರಕರ್ತ ಸೈಯದ್ ಮುಷ್ರಫ್ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ನೆರವು ಚೆಕ್ ವಿತರಣೆ. ಸಮಾಜ ಮತ್ತು ಸರ್ಕಾರ ಕೊಂಡಿಯಂತೆ ಪತ್ರಕರ್ತರು ಕಾರ್ಯ. ಸಲೀಂ ಅಹಮದ್. ದೇವದುರ್ಗ ಶಾಸಕಿ ಕರಿಯಮ್ಮ ವಿರುದ್ಧ ನಿರ್ಲಕ್ಷ್ಯ, ಪಕ್ಷದಲ್ಲಿದ್ದೇ ಪಕ್ಷದ ಸಂಘಟನೆ. ಬುಡ್ಡೇನಗೌಡ. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ, ಪಾಲಿಕೆ ಸಿಬ್ಬಂದಿಗಳಿಂದ ದಾಳಿ, ಜಪ್ತಿ. ಯೂರೋಕಿಡ್ ಶಾಲೆಯಲ್ಲಿ ಆರೋಗ್ಯ ಭಾಗ್ಯ ದಿನಾಚರಣೆ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಮತ್ತು ರಾಷ್ಟ್ರಧ್ವಜ ಮತ್ತು ಭಗವದ್ಗೀತೆಗೆ ಅಪಮಾನಿಸಿ ವಾಟ್ಸ್ಆಪ್ ಸ್ಟೇಟಸ್, ಇಬ್ಬರ ಬಂಧನ. ಬಿಜೆಪಿ ಸರ್ಕಾರ 12 ವರ್ಷ ಆಡಳಿತ ವೈಫಲ್ಯ ಹಾಗೂ ರಾಜ್ಯ ಸರ್ಕಾರ ಸಾಧನೆಗಳು, ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಜನರು ತಿಳಿಸುವ ಕೆಲಸ ಕಾಂಗ್ರೆಸ್ ಮಾಡಲಿದೆ ಎಂದು ವಿಧಾನ ಪರಿಷತ್ ಸಚೇತಕ ಸಲೀಂ ಅಹಮದ್ ಹೇಳಿದರು. ಅವರಿಂದು ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚಿಸಲು ಜನರು ಬಹುಮತ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ್ದು, ಚುನಾವಣೆಯಲ್ಲಿ ಜನರಿಗೆ ನೀಡಿದ ಭರವಸೆಯಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ. ಮಹಿಳೆಯರಿಗೆ ನೀಡಲಾಗಿರುವ ಶಕ್ತಿ ಯೋಜನೆಯು ಗಿನ್ನಿಸ್ ದಾಖಲೆಯಾಗಿದ್ದು, 600 ಕೋಟಿ ಜನ ಮಹಿಳೆಯರು ಸಂಚಾರ ಮಾಡಿದ್ದಾರೆ. ಎಲ್ಲ ವರ್ಗದ ಹಿತಕ್ಕಾಗಿ 5 ಗ್ಯಾರಂಟಿ ಯೋಜನೆಗಳಿಗೆ 58,000 ಕೋಟಿ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತಿದೆ. 6ನೇ ಗ್ಯಾರಂಟಿಯಾಗಿ 2 ಲಕ್ಷ ಜನ ರೈತರಿಗೆ ಪ್ಲಾಟ್ ನೀಡುವ ಘೋಷಣೆ ಮಾಡಲಾಗಿದೆ. ಸರ್ಕಾರ 1,000 ದಿನ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ್ದು, ಸರ್ಕಾರದ ಮೇಲೆ ನಂಬಿಕೆ ಜನರೇ ಸಾಕ್ಷಿಯಾಗಿದ್ದಾರೆ ಎಂದರು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ಸುಳ್ಳುಗಳನ್ನೇ ಹೇಳುತ್ತಾ ಬಂದಿದ್ದು, ಜನರು ಭ್ರಮ ನಿರಸನಗೊಂಡಿದ್ದಾರೆ. ಸುಳ್ಳಿಗೆ ಆಸ್ಕರ್ ಅವಾರ್ಡ್ ನೀಡುವುದಾದರೆ ನರೇಂದ್ರ ಮೋದಿ ಅವರಿಗೆ ನೀಡಬೇಕು, ಅಷ್ಟು ಸುಳ್ಳು ಹೇಳಿದ್ದಾರೆ ಎಂದರು. ಬಿಜೆಪಿ ಅಧಿಕಾರಕ್ಕೆ ಬಂದರೆ 100 ದಿನದಲ್ಲಿ ಕಪ್ಪು ಹಣ ತರುವುದಾಗಿ ಹೇಳಿದರು. 2 ಕೋಟಿ ಉದ್ಯೋಗ ಸೃಷ್ಟಿಸುವುದಾಗಿ, ರೈತರ ಆದಾಯ ದ್ವಿಗುಣಗೊಳಿಸುವುದಾಗಿ ನಂಬಿಸಿದರು. ಆದರೆ ಬೆಲೆ ಏರಿಕೆ ನಿಯಂತ್ರಣ ತಪ್ಪಿ ಹೋಗಿದೆ. ಅಡುಗೆ ಅನಿಲ ಬೆಲೆ 1,000 ರೂಪಾಯಿ ಆಗಿದೆ. ಇದೇನಾ ಅಚ್ಚೇ ದಿನ್ ಎಂದು ಪ್ರಶ್ನಿಸಿದರು. ಕೇಂದ್ರದಲ್ಲಿ 5 ಜನ ಸಚಿವರಿದ್ದರೂ ರಾಜ್ಯಕ್ಕೆ ನ್ಯಾಯ ಒದಗಿಸಿಲ್ಲ. ಬಿಜೆಪಿ ಸಂಸದರಿಗೆ ಪ್ರಧಾನಿ ಬಳಿ ಹೋಗಲು ಸಹ ಧೈರ್ಯವಿಲ್ಲ. ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ತೆಗೆದುಹಾಕಿ ವಿಬಿಜಿ ರಾಮ್ಜಿ ಮಿಷನ್ ರೂಪಿಸಿ ಮಹಾತ್ಮ ಗಾಂಧಿಯವರ ಸಿದ್ಧಾಂತಗಳಿಗೆ ಮತ್ತೊಮ್ಮೆ ಕೊಲೆ ಮಾಡಲಾಗಿದೆ ಎಂದರು. ರಾಜ್ಯದಲ್ಲಿ ಅಧಿಕಾರ ಕುರಿತಂತೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ. ಕೆಲ ಶಾಸಕರು ವೈಯಕ್ತಿಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಸಚಿವ ಸಂಪುಟ ವಿಸ್ತರಣೆ ಮಾಡಲು ಪಕ್ಷದ ವರಿಷ್ಠರ ಬಳಿ ಮನವಿ ಮಾಡಲಾಗಿದೆ. 50% ಹೊಸಬರಿಗೆ ಅಧಿಕಾರ ನೀಡಲು ಮನವಿ ಮಾಡಲಾಗಿದೆ. ಪಕ್ಷದ ವರಿಷ್ಠರು ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದರು. ಸಚಿವ ಸಂಪುಟ ವಿಸ್ತರಣೆ ಪಕ್ಷದ ಆಂತರಿಕ ವಿಷಯವಾಗಿದೆ. ಸಕಾಲಕ್ಕೆ ನಿರ್ಧಾರ ಕೈಗೊಳ್ಳಲಿದೆ ಎಂದರು. 15 ಲಕ್ಷ 12 ವರ್ಷ ಆಯ್ತು. 15 ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರತಿ ವರ್ಷ ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳ್ತೀವಿ. 12 ವರ್ಷ ಆಯ್ತು, 22 ಕೋಟಿ ಕೊಡ್ಬೇಕಾಯ್ತು. 22 ಲಕ್ಷ ಕೊಡ್ತಾ. ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ ಅಂತ ಹೇಳಿದ್ರಿ, ಯಾವ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀವಿ? ಬೆಲೆ ಏರಿಕೆ. ನಮ್ಮ ಸರ್ಕಾರ ಅಧಿಕಾರದಲ್ಲಿರುವಾಗ ಪೆಟ್ರೋಲ್ ಬೆಲೆ 50-55 ರೂಪಾಯಿ ಪ್ರೈಮ್ ಮಿನಿಸ್ಟರ್, ಈಗ 100ಕ್ಕೆ ದಾಟಿದೆ. ಇದು ಅಭಿವೃದ್ಧಿನ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಇದು ಅಭಿವೃದ್ಧಿನ. ಎಲ್ಲ ವಸ್ತುಗಳು ಕೂಡ ಜಾಸ್ತಿ ಆಗಿದೆ. ಅದನ್ನು ನಿಯಂತ್ರಣ ಮಾಡಿದ ಶಕ್ತಿ ಭಾರತೀಯ ಜನತಾ ಪಾರ್ಟಿ. ಅದರಿಂದ ಬಿಜೆಪಿಯವರ ವಿರುದ್ಧ ಜನ ಗಮನಿಸಲಾಗಿದ್ದಾರೆ, ನೊಂದಿದ್ದಾರೆ.
ಇವತ್ತು ನರೇಂದ್ರ ಮೋದಿ ಅಧಿಕಾರದ ಮುಂಚೆ ಹೇಳಿದ್ರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸ್ವರ್ಗ ತೋರಿಸ್ತೀನಿ ಹೇಳಿದ್ರು. ಸನ್ಮಾನ್ಯ ನರೇಂದ್ರ ಮೋದಿ ಸ್ವರ್ಗ ತೋರಿಸಿಲ್ಲ, ಕೆಲವೊಂದು ಜನರು ನರಕ ತೋರಿಸ್ಬಿಟ್ಟಿರಿ, ನರಕ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಸಾಧನೆ ಹಾಗೂ ಭಾರತೀಯ ಜನತಾ ಪಾರ್ಟಿ ವಹಿಸಿದ್ರು ಹೇಳ್ತೀವಿ. ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ಇದೆ, ಅಧಿಕಾರ 12 ವರ್ಷ ಆಯಿತು. ನಮ್ಮ ಕೇಂದ್ರದ ರಾಜ್ಯದಲ್ಲಿ 5 ಕೇಂದ್ರ ಮಂತ್ರಿಗಳಿದ್ದಾರೆ. ಪವರ್ಫುಲ್ ಮಿನಿಸ್ಟರ್ಸ್, ನಿರ್ಮಲಾ ಸೀತಾರಾಮನ್ ಇರ್ಬೋದು, ಪ್ರಹ್ಲಾದ್ ಜೋಶಿ ಇರ್ಬೋದು, ಎಲ್ಲ ಮಂತ್ರಿಗಳು. ಆದರೆ ಕರ್ನಾಟಕ ಯಾವಾಗ ಅನ್ಯಾಯ ಆಗತ್ತೆ, ಸರ್ಕಾರಕ್ಕೆ ಯಾವತ್ತೂ ಮುಂದೆ ಬರುತ್ತೆ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮುಂದೆ ಮಾತಾಡೋ ಧೈರ್ಯ ಕೂಡ ಈ ಮಂತ್ರಿಗಳಿಲ್ಲ. ಹಲವಾರು ಕಾರ್ಯಕ್ರಮ ನೆನೆಗುದಿಗೆ ಬಂದಿದೆ. ಅದು ಮಾದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಹಲವಾರು ನೀರಾವರಿ ಯೋಜನೆಗಳಿರ್ಬೋದು. ಅದಕ್ಕೆ ಸಹ ನಮ್ಮ ರಕ್ಷಣೆಗೆ ಬರ್ತಾ ಇಲ್ಲ, ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ. ಆದ್ರೆ ನಮ್ಮ ಬಿಜೆಪಿ ಕೇಂದ್ರ ಸರ್ಕಾರ, ನಮ್ಮ ಎಂಪಿಗಳು, ಕೇಂದ್ರ ಮಂತ್ರಿಗಳು ಯಾವುದೇ ರೀತಿಯಲ್ಲಿ ಕರ್ನಾಟಕಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ. ಧೈರ್ಯ ಕೂಡ ಇಲ್ಲ, ನರೇಂದ್ರ ಮೋದಿ ಮುಂದೆ ಮಾತಾಡೋ ಧೈರ್ಯ ಕೂಡ ಇಲ್ಲ. ಆ ವಿಚಾರ ಕೂಡ ಒಂದು ಜನರಿಗೆ ಹೇಳೋದ ಕೆಲಸ ನಾವು ಮುಂದೆ ಮಾಡ್ತೀವಿ ಅಂತ ಮಾತಾಡಿ ಹೇಳ್ತಾ, ಇವತ್ತು ನಿಮ್ಗೆ ಗೊತ್ತಿದೆ ನರೇಗಾ, MG ನರೇಗಾ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ವಂಶ ಪರಂಪರೆ ಅಂತ ಮಾತನ್ನು ಹೇಳ್ತಾ ಪಂಡಿತ್ ಜವಾಹರ್ಲಾಲ್ ಮೊದಲೇ ಪ್ರಧಾನಮಂತ್ರಿಯ ಹೆಸರುಗಳಿಂದ ಕಾರ್ಯಕ್ರಮ ಬದಲಾವಣೆ ಮಾಡಿದ್ರು. ಇಂದಿರಾ ಗಾಂಧಿ ಹೆಸರುಗಳು ಕೂಡ ಬದಲಾವಣೆ ಮಾಡಿದ್ರು. ರಾಜೀವ್ ಗಾಂಧಿ ಹೆಸರುಗಳು ಕೂಡ ಬದಲಾವಣೆ ಮಾಡಿದ್ರು. ಕೊನೆಗೆ ಮಹಾತ್ಮ ಗಾಂಧಿಯವರು ಕೂಡ ಬಿಡಲಿಲ್ಲ. ಗೋಡ್ಸೆ ಅವರು ಮಹಾತ್ಮ ಗಾಂಧಿ ಕೊಂದ್ರು. ಆದರೆ ಇವತ್ತು ಬಿಜೆಪಿ RSನವರು ಮಹಾತ್ಮ ಗಾಂಧಿಯ ಸಿದ್ಧಾಂತಗಳ ಕೊಲೆ ಮಾಡಿದ್ದಾರೆ. ಇವತ್ತು ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂ ಮುಂದೆ ಧರಣಿ ಹೋರಾಟ ಮಾಡದ ನೈತಿಕತೆ ಕಳ್ಕೊಂಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಹೇಗೆ ಬದಲಾವಣೆ ಮಾಡಿದ್ರು ಇವತ್ತು ಕೂಡ ಅವ್ರ ಪಕ್ಷದಲ್ಲಿ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿಯ ಸಿದ್ಧಾಂತಗಳ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ. ಈ ಎಲ್ಲ ವಿಚಾರಗಳನ್ನ ನಾವು ಜನರಿಗೆ ಕೆಲಸ ಮುಂದಿನ ಸುಮಾರು 58,000 ಕೋಟಿ ನಾವು ಈ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತೀವಿ. ಆರನೇ ಗ್ಯಾರಂಟಿಯಾಗಿ ಬಡವರಿಗೆ ಪಟ್ಟ ಕೊಡುವಂತ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. 2 ಕಾರ್ಯಕ್ರಮ ನಾವು ಮಾಡಿದ್ವಿ. ಒಂದು ಹೊಸಪೇಟೆಯಲ್ಲಿ ಮಾಡಿದ್ವಿ ಹೋದ ವರ್ಷ, ಮೊನ್ನೆ 14ನೇ ತಾರೀಕು ಹಾವೇರಿ ಕೂಡ ಮಾಡಿ ಸುಮಾರು 2,20,000 ಪಟ್ಟವನ್ನು ಈ ಬಡಜನರಿಗೆ ಕೊಡುವಂತ ಕೆಲಸ ನಾವು ಮಾಡಿದ್ದೀವಿ. ಭಾರತೀಯ ಜನತಾ ಪಾರ್ಟಿ 4 ವರ್ಷದಲ್ಲಿ ಕೇವಲ ಕೊಟ್ಟಿದ್ದು 1 ಲಕ್ಷ. ನಾವು 2 ವರ್ಷದಲ್ಲಿ ಸುಮಾರು 2,20,000 ಜನರಿಗೆ ಪಟ್ಟ ಕೊಡುವಂತ ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಜನ ನಮ್ಮ ಸರ್ಕಾರದ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದೆ. ಅದಕ್ಕೆ 3 ಬೈ ಎಲೆಕ್ಷನ್ ಆಯಿತು. ಆ 3 ಬೈ ಎಲೆಕ್ಷನ್ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಮ್ಮನ್ನು ಗೆಲ್ಲಿಸಿದ್ರು. ಒಂದಲ್ಲಿ ಕಾಂಗ್ರೆಸ್ ಇತ್ತು, ಒಂದು ಬಿಜೆಪಿ, ಒಂದು JDS. ಶಿಗ್ಗಾಂವ್ ಸವಣೂರು ಇರ್ಬೋದು, ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಈ 3 ವಿಷಯಗಳಲ್ಲಿ ಜನ ನಮ್ಗೆ ಆಶೀರ್ವಾದ ಮಾಡಿ ನಮ್ಮ ಕೆಲಸಗಳಿಗೆ ಮನ್ನಣೆ ಕೊಟ್ಟು ನಮ್ಮನ್ನು ಗೆಲ್ಲಿಸಿದ್ದಾರೆ. ಮುಂದೆ ನಾವು ಬರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ, ಕಾರ್ಪೊರೇಷನ್ ಚುನಾವಣೆ ಬರ್ತದೆ. ಈ ನಮ್ಮ ಗ್ಯಾರಂಟಿಗಳೇ ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗಲಿ ಅಂತ ಹೇಳೋದು ಬಯಸ್ತಾ ಇದ್ದೇವೆ. ನಾವು ಮಾಡಿದ್ದ ಕಾರ್ಯಕ್ರಮವನ್ನು ಜನಕ್ಕೆ ಇಡುವಂತ ಕೆಲಸ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ನಮ್ಮ ಆರ್ಗನೈಸೇಷನ್ ಸೆಟಪ್, ನಮ್ಮ ಸಂಘಟನೆಗಳು ಬೂತ್ ಮಟ್ಟದ ಸಮಿತಿಗಳಿರ್ಬೋದು, ಬ್ಲಾಕ್ ಮಟ್ಟದ ಸಮಿತಿ ಇರ್ಬೋದು, ತಾಲೂಕು ಮಟ್ಟದ ಸಮಿತಿಗಳಿರ್ಬೋದು, ಜಿಲ್ಲಾ ಮಟ್ಟದ ಸಮಿತಿಗಳು ಎಲ್ಲ ಸಕ್ರಿಯವಾಗಿ ಚುನಾವಣೆಗೆ ತಯಾರಿ ಆಗ್ತಾ ಇದ್ದೀವಿ. ಬಹುಶಃ ಏಪ್ರಿಲ್ ಮೇ ತಿಂಗಳಲ್ಲಿ ಈ ಚುನಾವಣೆ ಸಾಧ್ಯತೆ ಇದೆ. ನಾವಂತೂ ಸಿದ್ಧರಾಗಿದ್ದೀವಿ. ಈ ಎಲ್ಲ ಚುನಾವಣೆ ಗೆಲ್ತೀವಿ ಅಂತ ವಿಶ್ವಾಸವನ್ನು ಕೂಡ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ.
ನಮ್ಮ ಈ ಪ್ರಚಾರದಲ್ಲಿ ನಮ್ಮ ಸರ್ಕಾರದ 1000 ದಿನಗಳ ನಮ್ಮ ಸರ್ಕಾರದ ಸಾಧನೆಗಳನ್ನ ಹಾಗೂ ಭಾರತೀಯ ಜನತೆಯ ವೈಫಲ್ಯಗಳನ್ನ ಜನರಿಗೆ ಹೇಳೋದಕ್ಕೆ ಕೆಲಸ ನಾವು ಮಾಡ್ತೀವಿ. ಜನ ಬಿಜೆಪಿಯಿಂದ ಭ್ರಮಿಸಲಾಗಿದ್ದಾರೆ. ನಾವು ನಮ್ಮ ಸಾಧನೆ ಹೇಳ್ತೀವಿ, ಹೌದು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಮೊಹಮ್ಮದ್ ಶಾಲಂ, ಕೆ ಶಾಂತಪ್ಪ, ಶ್ರೀದೇವಿ ನಾಯಕ್, ಶ್ರೀನಿವಾಸ್ ರೆಡ್ಡಿ, ಅಮರೇಗೌಡ ಹಂಚಿನಾಳ್, ಮಲ್ಲನಗೌಡ ಗುಂಡಗುರ್ತಿ, ಆಂಜನೇಯ ಕುರುಬದೊಡ್ಡಿ, ಯೂಸುಫ್ ಖಾನ್, ರುದ್ರಪ್ಪ ಅಂಗಡಿ, ನಿರ್ಮಲಾ ಬೆಣ್ಣೆ, ಶಶಿಕಲಾ ಭೀಮರಾಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಒತ್ತಡದಲ್ಲಿ ಕಾರ್ಯನಿರ್ವಹಿಸುವ ಪತ್ರಕರ್ತರ ಅಗಲಿಕೆಯಿಂದಾಗಿ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡುವ ಯೋಜನೆ ಅಭಿನಂದನಾರ್ಹ ಎಂದು ವಿಧಾನ ಪರಿಷತ್ ಸಚೇತಕ ಸಲೀಂ ಅಹಮದ್ ಹೇಳಿದರು. ಅವರಿಂದು ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ನಿಂದ ಆಯೋಜಿಸಲಾಗಿದ್ದ ಇತ್ತೀಚೆಗೆ ನಿಧನರಾದ ಪತ್ರಕರ್ತ ಸೈಯದ್ ಅಶ್ರಫ್ ಅವರ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಿಸಿ ಮಾತನಾಡಿದರು. ಸರ್ಕಾರ ಮತ್ತು ಸಮಾಜಗಳ ಮಧ್ಯೆ ಕೊಂಡಿಯಂತೆ ಕಾರ್ಯನಿರ್ವಹಿಸುವ ಪತ್ರಕರ್ತರು ಸರ್ಕಾರವನ್ನ ಎಚ್ಚರಿಸುವ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರಕ್ಕೆ ಪತ್ರಕರ್ತರು ಬೇಕು, ಪತ್ರಕರ್ತರಿಗೂ ಸರ್ಕಾರ ಬೇಕಿದೆ. ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದು ಪತ್ರಕರ್ತರ ನೆರವು ನಿಧಿ ಸ್ಥಾಪಿಸಲು ಮನವಿ ಮಾಡುವುದಾಗಿ ಭರವಸೆ ನೀಡಿದರು. ಪತ್ರಕರ್ತರ ಕಲ್ಯಾಣ ನಿಧಿಗೆ 25 ಲಕ್ಷ ರೂಪಾಯಿ ನೆರವು ನೀಡುವಂತೆ ಒತ್ತಾಯಿಸಿದ ಮನವಿಯನ್ನ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ನಿಂದ ಸಲ್ಲಿಸಲಾಯಿತು. ಮುಖ್ಯ ಸಚೇತಕರಾಗಿರತಕ್ಕಂಥ ಸಲೀಂ ಅಹಮದ್ ಸರ್ ರಾಯಚೂರು ಗಿಲ್ಡ್ ವತಿಯಿಂದ ಅತ್ಯಂತ ಪ್ರೀತಿಯ ಸ್ವಾಗತ. ಈ ಕಾಂಗ್ರೆಸ್ನ ಮುಖಂಡರಾಗಿರತಕ್ಕಂಥ ರಜಾಕ್ ಉಸ್ತಾದ್ ಸರ್ ಅವರಿಗೂ ಕೂಡ ಪತ್ರಕರ್ತರಿಗೆ ಮುಗಿಸುವಂತ ಕೆಲಸವನ್ನು ಮಾಡಬಹುದು. ಆ ಒಂದು ಅಗತ್ಯ ಅನ್ನುವಂಥದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಅಮೌಂಟ್ ಹೇಳಿದ್ರೆ ನಾವು ಯಾವ್ದೋ ನಮ್ಮ ನಗರದ ಪತ್ರಕರ್ತರಿಗೆ ನಾವು ಕೇವಲ ಅವಾಗ 10,000 ನಮ್ಮ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ಸ್ ಏನು ಮಾಡೋದು ತುರ್ತು ನಿಧಿಗೆ ಒಂದು ಸ್ಥಾಪನೆ ಮಾಡೋಣ, ಅದಕ್ಕೆ ದುಡ್ಡು ಮಾಡಿ ಹೆಚ್ಚಿನ ಅಮೌಂಟ್ ಕೊಡುವುದು ಅನ್ನೋ ಉದ್ದೇಶದಿಂದ ನಮ್ಮ ನಗಲಿದ ನಮ್ಮ ಹಿರಿಯ ಪತ್ರಕರ್ತ ದಿವಂಗತ ಸೈಯದ್ ಅಶ್ರಫ್ ಅವರ ಕುಟುಂಬದ ಸದಸ್ಯರು ಬರಬೇಕು. ಶ್ರೀ ವಿಧಾನ ಪರಿಷತ್ ಮುಖ್ಯ ಸಚೇತಕರಾದ ಶ್ರೀ ಸರ್ ಹತ್ರ ಬರ್ತೀವಿ ಬಸ್ಸು. ನಿಮ್ಮ ಚಿಂತನೆಗೆ ಹಾಗೂ ನಿಮ್ಮ ವಿಚಾರಧಾರೆಗಳಿಗೆ ಬಹಳಷ್ಟು ಧನ್ಯವಾದಗಳಾಗ್ತವೆ. ಬಹುಶಃ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮ ಕೂಡ ಯಾರೋ ಹಾಕೊಂಡಿದ್ದು ನಾನು ಭಾವನೆ ಸಹಾಯ ಮಾಡಿರ್ಬೋದು. ಆದರೆ ರಾಯಚೂರು ಜಿಲ್ಲೆಯ ಪತ್ರಕರ್ತರು ಸೇರಿ ಒಬ್ಬ ಸ್ನೇಹಿತರನ್ನ ಕಳ್ಕೊಂಡಿದ್ದೀವಿ, ಅವರ ಮನೆಯವರಿಗೆ ಸಹಾಯ ಆಗಬೇಕಂತ ಸುಮಾರು 1 ಲಕ್ಷ ರೂಪಾಯಿ ಅಂತ ಅವರೇ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮಗೆ ವಿಷಯಗಳನ್ನು ಕಳಿಸ್ತಾ ಇದ್ದೀವಿ. ಪತ್ರಕರ್ತರು ಸಮಾಜದ 2 ಕಣ್ಣುಗಳು ಇದೆ. ಸರ್ಕಾರ ಮತ್ತು ಜನರ ಮಧ್ಯೆ ಒಂದು ಕೊಂಡಿ, ನಮ್ಮ ಮೇಲೆ ದೊಡ್ಡ ಹೊಣೆಗಾರಿಕೆ ಜವಾಬ್ದಾರಿ ಕೂಡ ಇದೆ. ಎಲ್ಲಿ ಸರ್ಕಾರ ನಡೆಯುತ್ತೆ ತಪ್ಪು ಮಾಡಿದ್ರೆ ಅದನ್ನು ಸರಿಪಡಿಸುವಂಥ ಶಕ್ತಿ ಪತ್ರಕರ್ತರಿಗೆ. ಅದೇ ರೀತಿ ಸಮಾಜದಂತಹ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ದೊಡ್ಡ ಜವಾಬ್ದಾರಿ ಬೆಳವಣಿಗೆ ಪಟ್ಟಿದ್ದಾರೆ. ಸರ್ಕಾರಕ್ಕೆ ಪತ್ರಕರ್ತರ ಅವಶ್ಯಕತೆ, ಅದೇ ರೀತಿ ಪತ್ರಕರ್ತರು ಕೂಡ ಸರ್ಕಾರ ಜನಪ್ರತಿನಿಧಿಗಳ ಅವಶ್ಯಕತೆ ಇರುತ್ತೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಸರ್ಕಾರದ ಜೊತೆ ಸಮನ್ವಯ ಸಾಧಿಸಬೇಕು, ಹಾಗೂ ಸರ್ಕಾರಕ್ಕೆ ಗಮನಕ್ಕೆ ತಂದರೆ ಆ ಸಮಸ್ಯೆಗೆ ಸಮಾಧಾನ ಸಿಗುವಂತಹ ಕೆಲಸ ಆಗುತ್ತೆ ಅಂತ ಮಾತನ್ನ ಹೇಳ್ತಾ ನಾನು ಹೆಚ್ಚಾಗಿ ಮಾತಾಡೋದು. ಈಗ ನಿಮ್ಮ ಸಂಘದ ಅಧ್ಯಕ್ಷರು ಹೇಳಿದ್ರು ಸುಮಾರು 25 ಲಕ್ಷ ಪ್ರತಿ ಜಿಲ್ಲೆಗೆ ಕೊಡುವಂತಹ ತುರ್ತು ನಿಧಿ ಅದರ ಮೂಲಕ ನಾವು ಮಾಡ್ಬೋದು, ಇದು ಆಗಲಿಕ್ಕಬಹುದು, ಮುಖ್ಯಮಂತ್ರಿಗಳು ಕೊಟ್ಟಿದೆ ಅಂತ ಮಾತನ್ನು ಹೇಳಿದ್ದಾರೆ. ಇವತ್ತು ತಾವು ಹೇಳಿದಂಥ ಮಾತು ನಾಳೆ ನಾವು ಮುಖ್ಯಮಂತ್ರಿ ಭೇಟಿ ಮಾಡ್ತಾ ಇದ್ದೀವಿ, ಸಭೆ ಇದೆ. ಆ ಸಭೆಯಲ್ಲಿ ಕೂಡ ನಾನು ಮಾಹಿತಿ ತರ್ತೇನೆ. ಅದೇ ರೀತಿ ನಿಮ್ಮ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಪ್ರಭಾಕರ್ ಅವ್ರಿಗೆ ಮಾಹಿತಿ ಕೂಡ ಇದೆ ಅಂತ ಕಾಣ್ತಾರೆ. ಸೊ ಅದ್ರ ಮೂಲಕ ಅವ್ರಿಗೂ ಕೂಡ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಹೇಗೆ ಸಹಾಯ ಮಾಡೋಕ್ಕಾಗತ್ತೆ ಸರ್ಕಾರದಿಂದ ಮತ್ತು ಒತ್ತಾಯ ಕೂಡ ಹಾಕುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿ ನಿಮ್ಮ ಈ ಪತ್ರಕರ್ತರ ನಮಗೆ 25 ವರ್ಷ ಆಗಿ ಅಂತ ಮಾತನ್ನು ಹೇಳಿದ್ದಾರೆ. ನಿಮ್ಮ 25 ವರ್ಷ ಸಿಲ್ವರ್ ಜೂಬ್ಲಿ ಕಾರ್ಯಕ್ರಮ ಇದೆ, ಅದಕ್ಕೆ ನಿಮ್ಮ ಸಂಪೂರ್ಣ ಬೆಂಬಲ ಹಾಗೂ ನಾನು ಸಹಾಯ ಕೂಡ ಮಾಡ್ತೀನಿ ಆ ಸಂದರ್ಭದಲ್ಲಿ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ತಾವು ಇದು ಕರೆದೇ ಇರೋದರಲ್ಲಿ ಇವತ್ತು ನನ್ನಿಂದ ಒಂದು ಒಳ್ಳೆ ಕಾರ್ಯ ತಾವು ಮಾಡಿಸಿದ್ದೀರಾ. 1 ಲಕ್ಷ ಅಷ್ಟಬದ್ಧವ್ರಿಗೆ ನಮ್ಮ ಮೂಲಕ ಕೊಟ್ಟು ಒಂದು ನಿಮ್ಮ ಪತ್ರಕರ್ತರು ಯಾವ ರೀತಿ ನಿಮ್ಮ ಸಹಪಾಠಿಗಳ ಜೊತೆ ಹೇಗೆ
ನಿಮ್ಮ ಅಭಿಮಾನ ಇದನ್ನು ತೋರ್ಕೊಟ್ಟಿದ್ದೀರಾ. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷ ವಿಜಯಕುಮಾರ್ ಜಾಗಟಕಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಪತ್ರಕರ್ತ ಸೈಯದ್ ಅಶ್ರಫ್ ಅವರು ವಾರಕ್ಕೊಮ್ಮೆ ಹೈದರಾಬಾದ್ಗೆ ತೆರಳಿ ಕೆಲಸ ಮಾಡುತ್ತಿದ್ದರು. ಅವರು ತಮ್ಮ ಕುಟುಂಬದ ಜವಾಬ್ದಾರಿ ವಹಿಸಿಕೊಂಡು ಒತ್ತಡದಿಂದ ಕೆಲಸ ಮಾಡುತ್ತಿದ್ದರು. ಇತ್ತೀಚೆಗೆ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಸಹಾಯ ಮಾಡಲು 1 ಲಕ್ಷ ಚೆಕ್ ನೀಡಲಾಗುತ್ತದೆ ಎಂದರು. ಚೆಕ್ ವಿತರಣೆ ಮಾಡಬೇಕು ಅನ್ನುವಂಥದ್ದು ಆಯೋಜನೆ ನಿಗದಿ ಆಗಿರಲಿಲ್ಲ. ಅಂದ್ರೆ ಇದೇನು ಸಾರೆ ಬರ್ತಾರೆ ಅವ್ರ ಜೊತೆ ಕೊಡ್ಸೋಣ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ತುರ್ತಾಗಿ ಆಯೋಜನೆ ಮಾಡಿರುವಂಥದ್ದು. ಆದ್ರೆ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ನಾವು ಯಾಕೆ ಕರಿತಾ ಇದ್ದೀವಿ ಅಂದ್ರೆ, ಅವರಿಂದ ಚೆಕ್ ಅನ್ನ ಕೊಡಿಸೋದು ಅಷ್ಟೇ ಅಲ್ಲ, ಅವರು ಕೂಡ ಒಂದಷ್ಟು ನಮ್ಮಿಂದ ಜವಾಬ್ದಾರಿಯನ್ನು ಹೊರಿಸೋಣ ಅನ್ನುವಂಥ ಉದ್ದೇಶದಿಂದ ಅವ್ರನ್ನ ಅತಿಥಿಯಾಗಿ ನಾವು ಕಾರ್ಯಕ್ರಮಕ್ಕೆ ಕರೆದು ಅವ್ರ ಮೂಲಕ ಚೆಕ್ ಕೊಡಿಸುವಂಥದ್ದನ್ನು ಮಾಡ್ತಾ ಇದ್ದೀವಿ. ಈ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ 25 ವರ್ಷದ ಹಿಂದೆ ಸ್ಥಾಪನೆ ಆಗಿರುವಂಥ ಸಂಸ್ಥೆ ಸರ್. ಈ ವರ್ಷ ಬೆಳ್ಳಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ತನ್ನದೇ ಆದಂಥ ಕಾರ್ಯಕ್ರಮಗಳನ್ನ ನಗರದ ಪತ್ರಕರ್ತರಿಗಾಗಿ ಮಾಡ್ಕೊಂಡು ಬರ್ತಿದೆ. ಇಷ್ಟು ದಿನ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಿತ್ತು. ಈ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿದು ಎಲ್ಲ ಸದಸ್ಯರನ್ನ ಒಟ್ಟುಗೂಡಿಸಿಕೊಂಡು ಹೋಗುವಂತ ಕೆಲಸವನ್ನ ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ ಮಾಡ್ತಾ ಇದೆ. ಅದರ ಜೊತೆಗೇನೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗಾಗಿ ಈಗಾಗಲೇ ಅಂಚೆಯ ವಿಮೆಯನ್ನು ಕೂಡ ಮಾಡಿ ಆಕ್ಸಿಡೆಂಟಲ್ ವಿಮೆ ಸೌಲಭ್ಯ ಕೂಡ ಕೊಡ್ತಾ ಇದೆ. ಅದ್ರ ಜೊತೆ ಇತ್ತೀಚೆಗೆ ನಾವು ಪತ್ರಕರ್ತರ ತುರ್ತು ಅಂತ ಮಾಡಿರುವಂಥದ್ದು, ನಮ್ಮನ್ನ ಕೊಡುವಂತ ಆಕಸ್ಮಿಕವಾಗಿ ನಮ್ಮಿಂದ ದೂರ ಆಗುವಂತ ಪತ್ರಕರ್ತರಿಗೆ 1 ಲಕ್ಷ ರೂಪಾಯಿ ಚೆಕ್ ಅನ್ನ ನೀಡುವ ಮೂಲಕ ಅವರ ಕುಟುಂಬಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನವನ್ನ ರಾಯಚೂರು ರಿಪೋರ್ಟ್ಸ್ ಮಾಡ್ತಾ ಇದೆ. ಅದರ ಒಂದು ಕಾರ್ಯಕ್ರಮ ಇವತ್ತಾಗಿರುವಂಥದ್ದು. ಇನ್ನು ಇತ್ತೀಚೆಗೆ ಉರ್ದು ETVಯಲ್ಲಿ ಕೆಲಸ ಮಾಡ್ತಿದ್ದಂತ ನಮ್ಮ ಸೈಯದ್ ಅಶ್ರಫ್ ಅವರು ನಿಜಕ್ಕೂ ಕೂಡ ಅವರ ಒಂದು ಪರಿಸ್ಥಿತಿಯನ್ನು ನಾವು ನೋಡಿದಾಗ ಎಲ್ಲ ಪತ್ರಕರ್ತರು ಕೂಡ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರು ಸುಮಾರು ತಮ್ಮ 40-45 ವಯಸ್ಸಿನಲ್ಲೂ ಕೂಡ ಕಷ್ಟಪಟ್ಟು ತಮ್ಮ ಫ್ಯಾಮಿಲಿಗೋಸ್ಕರ ಅವರು ದುಡಿತಾ ಇದ್ದಂಥದ್ದು. ಯಾಕಂದ್ರೆ ಅವರು ವಾರಕ್ಕೆ 2-3 ಸಾರಿ ಹೈದರಾಬಾದ್ಗೆ ಹೋಗಿ ಬರ್ತಾ ಇದ್ರು. ಮತ್ತು ಅವ್ರ ಸಂಬಳ ಕೂಡ ಅಂತ ಅಂದ್ರೆ ಒಂದು ಅವರ ಸೇವೆಗೆ ತಕ್ಕಂಥ ಸಂಬಳ ಕೂಡ ಇರಲಿಲ್ಲ ಅನ್ನುವಂಥದ್ದು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಪತ್ರಕರ್ತರು ನಿವೃತ್ತಿ ಅಂಚಿಗೆ ಬಂದರೂ ಕೂಡ ಅವರ ಸಂಸ್ಥೆಗಳಿಂದ ಅವರು ಗೌರವಾನ್ವಿತವಾದಂತಹ ಸಂಬಳವನ್ನು ಪಡೆಯಲ್ಲ. ಇದು ಕೇವಲ ಒಬ್ಬಿಬ್ಬರು ಪತ್ರಕರ್ತರಿಗೆ, ಸಾಕಷ್ಟು ಪತ್ರಕರ್ತರು ಎದುರಿಸುವಂತಹ ಪರಿಸ್ಥಿತಿ ಇದೆ ಆಗಿದೆ. ಹೀಗಾಗಿ ಏನ್ ನಾವು ಸಂಘಗಳು, ಸಂಸ್ಥೆಗಳು, ಗಿಲ್ಡ್ಗಳು ಅಂತ ಮಾಡ್ತೀವಿ, ಇವುಗಳಿಂದ ಕೂಡ ನಾವು ಅವರಿಗೆ ಸಹಾಯ ಮಾಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ನಮ್ಮ ಜವಾಬ್ದಾರಿ ಕೂಡ ಇದೆ. ಅದನ್ನ ನಾವು ಸರ್ಕಾರದ ಮೂಲಕ ಇರ್ಬೋದು, ಸಾರ್ವಜನಿಕರು, ಸಂಘ ಸಂಸ್ಥೆಗಳ ಸಹಾಯಗಳನ್ನ ಪಡೆದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಬಶೀರುದ್ದೀನ್, ಮೊಹಮ್ಮದ್ ಶಾಲಂ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರಾದ ಸಂಘದ ಅಧ್ಯಕ್ಷ ಆರ್ ಗುರುನಾಥ್, ಅಸ್ಲಂ ಪಾಷಾ ಸಿರ್ವಾರ್, ಡಾಕ್ಟರ್ ರಜಾಕ್ ಉಸ್ತಾದ್, ರುದ್ರಪ್ಪ ಅಂಗಡಿ, ಪತ್ರಕರ್ತರ ಸಂಘದ ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ನಾಗಡದಿನಿ ಇದ್ದರು. ಈರಣ್ಣ ಕರಲಿ ನಿರೂಪಿಸಿದರು. ಮಲ್ಲನಗೌಡ ಸ್ವಾಗತಿಸಿದರು. ಅನೇಕ ಪತ್ರಕರ್ತರು ಭಾಗಿಯಾದರು. ದೇವದುರ್ಗ ಶಾಸಕಿ ಕರೇಮ ನಾಯಕ್ ಅವರು ಚುನಾವಣೆಯ ವೇಳೆ ಕಾರ್ಯಕರ್ತರಿಗೆ ಹಾಗೂ ಮತದಾರರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಿಲ್ಲ. ಪಕ್ಷವನ್ನು ದುರ್ಬಲಗೊಳಿಸಲು ನಾನು ಬಿಡುವುದಿಲ್ಲ. ದೇವದುರ್ಗದ ಪ್ರತಿಯೊಬ್ಬ ಕಾರ್ಯಕರ್ತರ ಮನೆ ಮನೆಗೆ ಹೋಗಿ ಪಕ್ಷವನ್ನು ಉಳಿಸಲು ಹೋರಾಟ ಮಾಡುತ್ತೇನೆ ಎಂದು ಜೆಡಿಎಸ್ ತಾಲೂಕಾಧ್ಯಕ್ಷ ಬುಡ್ಡನಗೌಡ ಪಾಟೀಲ್ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅವರಿಂದು ನಗರದ 100 ಫಂಕ್ಷನ್ ಹಾಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಯಾವುದೇ ಸಮುದಾಯದ ನಾಯಕರು ಬೆಳೆಯದಂತೆ ಪಕ್ಷದ ಹೆಸರಿನ ಮೇಲೆ ಮಾತ್ರ ಗೆಲುವು ಸಾಧಿಸಲಾಗಿದೆ. ವಿಶೇಷವಾಗಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜೀವ ಒತ್ತಿಟ್ಟು ದುಡಿದು ಶಾಸಕರನ್ನ ಗೆಲ್ಲಿಸಿದ್ದಾರೆ. ಆದರೆ ಒಬ್ಬೇ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರಿಗೂ ಗೌರವ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿದರು. ಕ್ಷೇತ್ರದ ಜನರಿಗೆ ಶಾಸಕಿ ಕರೇಮ ನಾಯಕ್ ಚುನಾವಣೆಯ ಸಂದರ್ಭದಲ್ಲಿ ನೀಡಿದ ನೂರಾರು ಭರವಸೆಗಳು ಈಡೇರದೆ ಉಳಿದಿವೆ. ತಾಲೂಕು ಕೇಂದ್ರ ಸ್ಥಳಾಂತರ ಸೇರಿದಂತೆ ಹಲವು ವಿಚಾರಗಳಲ್ಲಿ ಹೋರಾಟ ಮಾಡುವುದಾಗಿ ಹೇಳಿದ್ದರು. ಶಾಸಕಿ ವಿಧಾನಸಭೆಯಲ್ಲಾಗಲಿ ಸಾರ್ವಜನಿಕ ವೇದಿಕೆಗಳಲ್ಲಾಗಲಿ ವಿಷಯವನ್ನ ಗಂಭೀರವಾಗಿ ಮುಂದಿಟ್ಟಿಲ್ಲ. ಗೆಲುವಿಗಾಗಿ ಮಾತ್ರ ಆಣೆ ಪ್ರಮಾಣ ಮಾಡಿ ಅಧಿಕಾರ ಬಂದ ಬಳಿಕ ಎಲ್ಲವನ್ನ ಮರೆತಿದ್ದಾರೆ ಎಂದು ಬುಡ್ಡನಗೌಡ ಕಿಡಿಕಾರಿದರು.
ಹೈದರಾಬಾದ್ ಕರ್ನಾಟಕ ಭಾಗದ ಹಿಂದುಳಿದ ತಾಲೂಕುಗಳಿಗೆ ಬರುವ ಅನುದಾನಗಳ ಬಳಕೆಯಲ್ಲಿ ಭಾರೀ ಅವ್ಯವಹಾರ ನಡೆಯುತ್ತಿದೆ. ವರ್ಷಕ್ಕೆ 106 ಕೋಟಿ ರೂಪಾಯಿ ಅನುದಾನ ಬಂದರೂ ಅಭಿವೃದ್ಧಿ ಕಾಮಗಾರಿಗಳ ಹೆಸರಿನಲ್ಲಿ ದೊಡ್ಡ ಪ್ರಮಾಣದ ಕಮಿಷನ್ ಕಡಿತವಾಗುತ್ತಿದೆ. ಕಾರ್ಯಕರ್ತರಿಂದ ಕೆಲಸ ಮಾಡಿಸಿ ಹಣ ಪಾವತಿಸಲಾಗುತ್ತಿಲ್ಲ ಎಂದು ಆರೋಪಿಸಿದರು. ಶಾಸಕಿ ಕರೇಮನಾಯಕ್ ಹೊಂದಾಣಿಕೆ ರಾಜಕೀಯ ಮಾಡುತ್ತಿದ್ದಾರೆ. ಒಳ ಒಪ್ಪಂದಗಳ ಮೂಲಕ ಮತದಾರರ ಹಿತಾಸಕ್ತಿಗಳನ್ನು ಬಲಿ ಕೊಡಲಾಗುತ್ತಿದೆ. ದೇವದುರ್ಗ ಕ್ಷೇತ್ರದ ಮತದಾರರು ಜೆಡಿಎಸ್ ನಾಯಕತ್ವವನ್ನು ನಂಬಿ ಮತ ಹಾಕಿದ್ದಾರೆ. ಆದರೆ ಹೊಂದಾಣಿಕೆ ರಾಜಕಾರಣದಿಂದ ಜನರು ತೀವ್ರ ನಿರಾಶೆಗೆ ಒಳಗಾಗಿದ್ದಾರೆ ಎಂದು ಹೇಳಿದರು. ಪಕ್ಷವನ್ನು ದುರ್ಬಲಗೊಳಿಸಲು ನಾನು ಬಿಡುವುದಿಲ್ಲ. ದೇವದುರ್ಗದ ಪ್ರತಿಯೊಬ್ಬ ಕಾರ್ಯಕರ್ತರ ಮನೆ ಮನೆಗೆ ಹೋಗಿ ಪಕ್ಷವನ್ನು ಉಳಿಸಲು ಹೋರಾಟ ಮಾಡುತ್ತೇನೆ. ಯಾವುದೇ ಅಕ್ರಮ ಅನ್ಯಾಯ ನಡೆಯಲು ಅವಕಾಶ ಕೊಡುವುದಿಲ್ಲ. ನಮ್ಮ ಹಕ್ಕುಗಳಿಗಾಗಿ ಸಂಘಟಿತವಾಗಿ ಹೋರಾಟ ಮಾಡೋಣ ಎಂದು ಪುಟ್ಟನಗೌಡ ಕರೆ ನೀಡಿದರು. ಲ್ಯಾಂಡ್ ಆರ್ಮಿ ಯೋಜನೆಯ ಹೆಸರಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೀಡಲಾಗುತ್ತಿದ್ದು ಅದರ ಮೂಲಕ ಕೆಲವರು ಲಾಭ ಪಡೆದುಕೊಳ್ಳುವ ವ್ಯವಸ್ಥೆ ನಡೆಯುತ್ತಿದೆ. ನೇರವಾಗಿ ಬಡವರಿಗೆ ಜನರಿಗೆ ತಲುಪಬೇಕಾದ ಸೌಲಭ್ಯಗಳು ಮಧ್ಯವರ್ತಿಗಳ ಕೈಗೆ ಹೋಗುತ್ತಿವೆ. ಇದರ ಉದ್ದೇಶವೇ ಮರೆತು ಹೋಗಿದೆ ಎಂದು ಬುಡ್ಡನಗೌಡ ಆರೋಪಿಸಿದರು. ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಗಂಭೀರ ಮಟ್ಟದ ಕಮಿಷನ್ ವ್ಯವಸ್ಥೆ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ಕೆಲವು ಕಾಮಗಾರಿಗಳಲ್ಲಿ 47% ವರೆಗೆ ಕಮಿಷನ್ ಕಡಿತ ಮಾಡಲಾಗುತ್ತಿದೆ. ಉಳಿದ ಹಣದಲ್ಲಿ ಕಾರ್ಯಕರ್ತರು ಕೆಲಸ ಮಾಡಬೇಕಾದ ಸ್ಥಿತಿ ಬಂದಿದೆ. ಇದರ ಪರಿಣಾಮವಾಗಿ ಕಾಮಗಾರಿಗಳ ಗುಣಮಟ್ಟ ಕುಸಿದಿದ್ದು ಹಲವರಿಗೆ ವರ್ಷಗಳಿಂದ ಪಾವತಿ ಕೂಡ ಆಗಿಲ್ಲ ಎಂದು ಹೇಳಿದರು. ಹೈದರಾಬಾದ್ ಕರ್ನಾಟಕ ಭಾಗದ ಹಿಂದುಳಿದ ತಾಲೂಕುಗಳಿಗೆ ವರ್ಷಕ್ಕೆ 100 ರಿಂದ 150 ಕೋಟಿ ರೂಪಾಯಿ ಅನುದಾನ ಬರುತ್ತಿದ್ದರೂ ಅದರ ಸಮರ್ಪಕ ಬಳಕೆ ಆಗುತ್ತಿಲ್ಲ. ಅಭಿವೃದ್ಧಿ ಹೆಸರಿನಲ್ಲಿ ಅನುದಾನ ಬಂದರೂ ನೆಲಮಟ್ಟದಲ್ಲಿ ಜನರಿಗೆ ಅದರ ಪ್ರಯೋಜನ ಕಾಣುತ್ತಿಲ್ಲ. ಬಹುಪಾಲು ಹಣ ಅವ್ಯವಹಾರದಲ್ಲಿ ನಷ್ಟವಾಗುತ್ತಿದೆ ಎಂದು ಟೀಕಿಸಿದರು. ದೇವದುರ್ಗ ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವಿಗೆ ತಮ್ಮ ಪಾತ್ರ ಮಹತ್ವದಾಗಿದೆ ಎಂದು ಹೇಳಿದ ಬುಡ್ಡನಗೌಡ, ಕ್ಷೇತ್ರದ ಕನಿಷ್ಠ 70% ಮತಗಳು ನನ್ನ ಸಂಘಟನೆಯಿಂದ ಹಾಗೂ ನನ್ನ ಮೇಲಿನ ನಂಬಿಕೆಯಿಂದ ಬಂದಿವೆ. ಕಾರ್ಯಕರ್ತರನ್ನು ಒಗ್ಗೂಡಿಸಿ ಪಕ್ಷವನ್ನ ಗೆಲ್ಲಿಸಿದ್ದು ನಾನೇ. ಆದರೆ ಗೆಲುವಿನ ನಂತರ ನನ್ನನ್ನು ಸೇರಿದಂತೆ ಕಾರ್ಯಕರ್ತರನ್ನು ಕಡೆಗಣಿಸಲಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಅದು ಬೇಸಿಲ್ಲ ಅಂತ ಇಷ್ಟೆಲ್ಲ ಮಂದಿ ನಮ್ಮ ಭಾಷೆಗೆ ಭರವಸೆ ಕೊಟ್ಟು ಓಟ್ ಹಾಕ್ಸಿದ್ವಿ. ಇದು ಮನೆಗೆ ಬೆಂಕಡ ಜೊತೆಗೆ ಪ್ರತಿಯೊಬ್ಬರು ಟಾರ್ಗೆಟ್ ಮಾಡ್ತದಲ್ಲ. ಅದಕ್ಕೆ ಅವ್ರ ಸ್ವಂತ ತಮ್ಮ ಮನೆ ಅಭಿವೃದ್ಧಿಗೆ ಮಾತ್ರ ಚುನಾಯಿತರಾಗ್ಯಾರ. ಹೊಂದಾಣಿಕೆ ಅಂದ್ರೆ ಅವ್ರು ಒಂದೇ ವೇದಿಕೆ ಮೇಲೆ ಕೂತು ಮೂವರು ಮಾತಾಡ್ಕೊಂಡಾರ, ಒಂದೇ ಮನೆ ಮಾತಾಡ್ಕೊಂಡಾರ ಅಂತ ಅಲ್ಲ. ಆಡಿರ್ಬೋದು, ಒಂದೇ ಆಡ್ತಾರೆ, ಆಡಿದ ಮಾಹಿತಲ್ಲ. ಯಾವುದೇ ಕಾರಣಕ್ಕೆ ಯಾರು ಬೆಳೆಸಬಾರ್ದು. ನೀವು ಬೆಳೆಸಿದ್ರೆ ನಿಮ್ಮ ಪಾಪ ನಾವು ಕೆದ್ರಲ್ಲ, ನಮ್ಮ ಪಾಪ ನೀನು ಕೆದ್ರಲ್ಲ. ಎಷ್ಟನ ಲೂಟಿ ಮಾಡೋ ನಾವಾಟ ಬರೋದಿಲ್ಲ. ದೇವದುರ್ಗದಾಗ ಇಂಥವ್ರು ಎಗಿರಾಡ ಸಣ್ಣ ಮಕ್ಕಳನ್ನ ಬೆಳೆಸಬಾರ್ದು ಅನ್ನೋದು ಮಾತಾಗಿರೋಂತ ಒಂದು ನನ್ನ ಮಾಹಿತಿ ಬಲ್ಲ ಮೂಲಗಳ ಪ್ರಕಾರ. ಆದ್ರೆ ಸುಮ್ಮನೆ ಮಕ್ಕಳು ಮನೆ ಓಪನಿಂಗ್ ಆಗ್ಕತ್ತೀನಿ. ನಾವು ನಿಜ ಒತ್ತು ಬಿದ್ದವರು ಅವ್ರಿಗೆ ಟಾರ್ಗೆಟ್ ನಾನು ಮನುಷ್ಯ ಅಂತ ಮಾತಿಕೊಂಡು ಅಲ್ಲಪ್ಪ ಕರೆ ಮಸ್ಟ್ರಾಕಿ ನನಗೆ ಅದನ್ನೇ ಕೆಲವೊಬ್ರು ಬೇಕಿದ್ದವ್ರ ಮುಂದೆ ಕಕ್ಕ ಅಂತಾರೆ. ಕೆಲವೊಬ್ರು ನಾನು ಹಂಗಸರು ನೋಡೇ ನನಗೆ ಗೋಲಿದ. ಕೆಲವೊಬ್ಬರು ನಮ್ ಕಕ್ಕಿದ್ದ ನಾ ಸೋಲ್ತೇ ಇದ್ದಿಲ್ಲ ಬಂದ್ಬಿಡೋದು. ಹೆಂಗಾರು ಬರ್ತಂಗೆ ಮಾತಾಡ್ತಾನೆ ಅಕ್ಕಿ ನನಗ. ಆದ್ರೆ ಕುಮಾರ್ ಮೊನ್ನೆ ಟಾರ್ಗೆಟ್ ಯಾರು ಆಸ್ತಿ ಕಳ್ಕೊಂಡ್ರು, ಯಾರು ಚಾಲೆಂಜ್ ಮಾಡಿದ್ರು. ನಿನ್ನಂತ ರಾಜ್ಯ ಬರಗಾಲಂತ ವ್ಯಕ್ತಿ ಕೇಳ್ಕೊಂಡು ಮಾತಾಡಿ ಇಡೀ ರಾಜ್ಯದ ಎಲ್ಲ ಟಿವಿ ಬಂತು. ಅದನ್ನ ನಾನು ಜನರ ಮುಂದೆ ಹೆಂಗ್ ಹೋಗಿದೆ. ಗಂಡಸ್ತನ ಮತದಾರ ದೇವದ್ರ ಮತದಾರ ವರ್ಸಸ್ ಗಂಡಸ್ತನ ಈಗ ನಿಂತದ. ಗಂಡಸ್ತನ ಮೇ 10ನೇ ತಾರೀಕಿಗೆ ಬರ ತೋರ್ಸ್ರಂತ ಕೇಳಿನಿ. ಜನರು ಪ್ರಾಮಾಣಿಕವಾಗಿ ನನ್ನ ಮಾತನ್ನು ಎತ್ಕೊಂಡು ಬರ ತೋರಿಸಿರ 10ನೇ ತಾರೀಕಿಗೆ. ಇವೆಲ್ಲ ಪರಿಗಣಿಸ್ಬೇಕು ಸರ್. ಅಣ್ಣ ಬಹಳ ಸುಮಾರು ಇದೇ ಆಯ್ತು ಓದಂತ ಕೆಡ್ಸೋರು ರಾಜಕಾರಣ ಮಾಡಂಗಿಲ್ಲ. ನಾನು ನನ್ನ ಅಗಿಸಕ್ ಪ್ರಯತ್ನ ಮಾಡ್ತಾರ, ಅಗಲ್ಬಾಡ್ರಿ, ನನ್ನ ನಂಬಿ ಹಾಕ್ರಿ, ಬಂದು ನೋಡ್ಕೊಂತೀನಿ ಪೂರಂಗಿ ಅಗಲಿಸ್ತಾರ, ಅಗಲ್ಬಾಡ್ರಿ, ಜೀವ ಒತ್ತಿಟ್ಟು ಮಾಡ್ರಿ, ಬಂದದ್ ನಾನ್ ನೋಡ್ಕೊಂತೀನಿ ಅಂತ ಭರವಸೆ ಕೊಟ್ಟೆ. ನಾನ್ ನೋಡ್ಕೊಳ್ಳೋದ್ರಲ್ಲಿ ಅದು ತಕ್ಕಂತೆ ಮೂವರು ಒಳಗೊಂಡಿದ್ದ ಮೂವರು ಬ್ಯಾಲೆನ್ಸ್ ಮಾಡೋಂತ ದೊಡ್ಡ ಬುದ್ಧಿದ್ರೆ ಮಾತ್ರ ನೀನು ದೊಡ್ಡವರಾಗ್ತೀನಿ. ಮೂವರು ಇತ್ತ ನನ್ನ ಅಡಿಕೆ ಅಂತಾರ, ನಾನು ಇತ್ತನ ಅಡಿಕೆ ಅಂತೀನಿ. ನಾವು ಮೂವರು ಓಟ್ ಹಾಕಿವಿ ಅಡಿಕೆ. ಆಮೇಲೆ ನಾನು ಮುಂದಾಗಬೇಕು, ನಾನು ಹೆಸರು ಮಾಡ್ಬೇಕು ಅಂತೇಳಿ ನಾನು ಇತ್ತನ ಅಡಿಕೆ ಹೇಳೋದು. ನಿನ್ಗೆ ಹಂಗಾದ ನಮ್ಮ ನಿನ್ಗೆ ಹಿಂಗಾದ ಅಂತ ಅಂತಾರ. ಎತ್ಕೊಡ್ತಾರ, ಒಬ್ಬೊಬ್ರನ್ನ ಎತ್ಕೊಡ್ತಾರ. ಚಾಡಿ ಹೇಳೋರು ನಾವೀ ತಾನು ಮಾಡಿಕಲ್ಲ. ಯಾವುದೇ ಚುನಾಯಿತ ವ್ಯಕ್ತಿ ಗುತ್ತಿದಾರಿಕೆ ಮಾಡೋಂಥ ಕೆಲಸ ನಾವು ಗುತ್ತಿದಾರಿಕೆ ಮಾಡಿದ್ವಿ. ಇನ್ನೊಂದು ಕೆಲಸ ಕಾರ್ಯಕರ್ತರು ಜೀವಂತ ಮಾಡಿರ್ತಾರ. ಆಗುತ್ತೋ ನಾವು ಮಾಡೋದ್ರೆ. ಈ ಸಂದರ್ಭದಲ್ಲಿ ಸಿದ್ದನಗೌಡ ಮೂಡಲಗುಂಡ, ಭೀಮಣ್ಣ ಗುಮೇದಾರ್, ಶಿವರಾಜ್ ಕೊತ್ತದೊಡ್ಡಿ, ರಂಗಣ್ಣ ಕೋಲ್ಕಾರ್, ಚನ್ನಪ್ಪ ಗೆಜ್ಜೆಬಾವಿ, ಶ್ರೀನಿವಾಸ್ ತಿಮ್ಮಾಪುರ್, ದಾವೂದ್ ಅವುಂಟಿ, ಮಲ್ಲು ಕೊತ್ತದೊಡ್ಡಿ, ಶಿವರಾಜ್ ಮುಂಡರಗಿ ಈ ಸೇರಿದಂತೆ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ
ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED products. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. ಮೊಬೈಲ್ 8861382770. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ವಿವಿಧ ವಾಣಿಜ್ಯ ಮುಗ್ಗಟ್ಟುಗಳಲ್ಲಿ ನಿಷೇಧಿತ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಯಲು ಮಹಾನಗರ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡರು. ಸ್ಟೇಷನ್ ರಸ್ತೆಯಲ್ಲಿರುವ ವಿವಿಧ ಅಂಗಡಿಗಳಿಗೆ ತೆರಳಿ ತಪಾಸಣೆ ನಡೆಸಿದ ಅಧಿಕಾರಿಗಳು ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಂಡರು. ಪಾಲಿಕೆ ಆಯುಕ್ತ ಜೊಬಿನ್ ಮಹೋಪಾತ್ರ ಸೂಚನೆ ಮೇರೆಗೆ ಪರಿಸರ ಅಧಿಕಾರಿಗಳಾದ ಮಲ್ಲಿಕಾರ್ಜುನ್, ಜೈಪಾಲ್ ರೆಡ್ಡಿ ನಿರ್ದೇಶನದ ಮೇರೆಗೆ ದಾಳಿ ನಡೆಸಲಾಗಿದೆ. ನಿಷೇಧಿತ ಪ್ಲಾಸ್ಟಿಕ್ ಬಳಕೆ ಮಾಡಿದಲ್ಲಿ ದಂಡ ವಿಧಿಸುವುದಾಗಿ ಸಿಬ್ಬಂದಿಗಳು ಎಚ್ಚರಿಸಿದ್ದಾರೆ. ಬರ್ತಾ ಇದ್ದಾರೆ ಡೈಲಿ ನೋಡ್ಬೇಕು ಸರ್. पीछे होते नहीं कारोबार करने थोड़ा करा नहीं तो हमारे घर में मिलता लागू साथ में गरीब बच्चे हैं पैसे देते आपको रिक्वेस्ट करते पेट हमारे से चलता वो चलता क्या कर सकते हो. लगा लो उसको. हाँ बोलो ಈ ಸಂದರ್ಭದಲ್ಲಿ ಹಿರಿಯ ನಿರೀಕ್ಷಕರುಗಳಾದ ಈರಣ್ಣ, ವಿನೋದ್ ಕುಮಾರ್, ಮೇಲ್ವಿಚಾರಕರಾದ ಗೋವಿಂದ ಜಗ್ಲಿ, ರವೀಂದ್ರನಾಥ್, ನಾಗರಾಜ್ ಸೇರಿ ಇತರೆ ಸಿಬ್ಬಂದಿಗಳು ಇದ್ದರು. ಯೂರೋ ಕಿಡ್ಸ್ ಶಾಲೆಯಿಂದ ಆರೋಗ್ಯ ಭಾಗ್ಯ ದಿನಾಚರಣೆಯನ್ನು ರಾಯಲ್ ಕನ್ಕ್ರೋಡ್ ಶಾಲೆ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಮಕ್ಕಳಿಗೆ ನಡೆಸಿದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಣೆ, ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. All the tiny tots have, I suppose they have been practicing for about 15 days. Rahman, 15 days, 20 days practice? Only 15 days, ma'am. Only 15 days. It's only like 99 rupees. Yes. Only 15 days. That means
No matter what you want to teach your children, time is not the factor, intention is the factor. If you have the right intentions, the children will pray. If you have the right intentions, the parents will pray. These are budding stars. They have to go a long way in their life. We have crossed certain age. I suppose we didn't have these advantages, these facilities when we were small. But today every child, every parent is exposed to everything that is happening all around the world. So it becomes like we become greedy every day. I want to teach my child this, I want to teach my child that. No matter what parents, teachers, you know poverty, the children have the inner potential in them. It's only that they need a spark, and that has to be given as a hand-holding by the parent at home first. Later the children have to be handed over to schools, and the teachers have to do their part in the schools. They will teach kids. It's my sincere effort that we try to prove ourselves as and when we get the opportunities. Every child is a winner at Eurokids. So is every child or every person a winner in their life. We need to draw the inspiration from these tiny thoughts, the small children, because they have nice spirit. They keep moving as long as we keep teaching them, learning from them, and giving back to them. The discipline in their march past was beautiful. I congratulate my entire Eurokids team, Rehana ma'am and Kallavi ma'am. You both have done awesome work. My staff is my pride. So are my children. My children are my pride. And so are my parents. My parents, the two people all sitting here, you are my pride.
ಇಟೇಕರ್ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಯರಣ್ಣ ಇಟೇಕರ್, ಶಾಲೆಯ ಪ್ರಾಂಶುಪಾಲರ ಡಾಕ್ಟರ್ ಸಾರಿಕಾ ಇಟೇಕರ್, ಸಂಸ್ಥೆಯ ಕಾರ್ಯದರ್ಶಿ ರೋಹಿತ್ ಇಟೇಕರ್ ಸೇರಿ ಶಾಲೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಪಾಲಕರು ಭಾಗವಹಿಸಿದ್ದರು. ರಾಷ್ಟ್ರಧ್ವಜ ಹಾಗೂ ಭಗವದ್ಗೀತೆಗೆ ಚಪ್ಪಲಿ ಹಾಕಿ ಕಾಲಿಟ್ಟಿರುವ ಚಿತ್ರಗಳನ್ನು ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ಹಾಕಿ ಅವಮಾನ ಮಾಡಿದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳು ಎಲ್ಬಿಎಸ್ ನಗರದ ನಿವಾಸಿಗಳಾದ ನವಾಜ್ ಮತ್ತು ಸೋಹೇಲ್ ಎಂದು ತಿಳಿದುಬಂದಿದೆ. ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ರಾಷ್ಟ್ರಧ್ವಜ ಹಾಗೂ ಭಗವದ್ಗೀತೆಗೆ ಚಪ್ಪಲಿ ಹಾಕಿ ಕಾಲಿಟ್ಟಿರುವ ಚಿತ್ರಗಳನ್ನು ಹಾಕಿ ಅವಮಾನ ಮಾಡಿದರ ಕುರಿತು ವಿನಯ್ ಹಾಗೂ ಆಂಜನೇಯ ಮತ್ತು ಕಾರ್ತಿಕ್ ರೆಡ್ಡಿ ಇವರು ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರು. ದೂರಿನಲ್ಲಿ ರಾಷ್ಟ್ರದ ಗೌರವ ಬಾವುಟ ಹಾಗೂ ಪವಿತ್ರ ಧಾರ್ಮಿಕ ಗ್ರಂಥಕ್ಕೆ ಅಪಮಾನ ಮಾಡಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ಪೊಲೀಸರು ತಕ್ಷಣವೇ ಎಚ್ಚೆತ್ತುಕೊಂಡು ಕಾರ್ಯಾಚರಣೆ ನಡೆಸಿ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ದ ಆರೋಪಿಗಳನ್ನು ಪತ್ತೆ ಹಚ್ಚಿ ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ. ಎಲ್ಬಿಎಸ್ ನಗರದ ನಿವಾಸಿಗಳಾದ ನವಾಜ್ ಮತ್ತು ಸೋಹೇಲ್ ಎಂಬುವರು ಬಂಧಿತ ಆರೋಪಿಗಳಾಗಿದ್ದು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ರಾಷ್ಟ್ರಧ್ವಜ ಮತ್ತು ಭಗವದ್ಗೀತೆಗೆ ಅವಮಾನ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡುವ ದೃಷ್ಟಿಯಿಂದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಬಿಜೆಪಿ ಸರ್ಕಾರ ವೈಫಲ್ಯ, ರಾಜ್ಯ ಸರ್ಕಾರದ ಸಾಧನೆ ಹೆಸರಿನಲ್ಲಿ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಎದುರಿಸಲು ಕಾಂಗ್ರೆಸ್ ಸಿದ್ಧ, ಸಲೀಂ ಅಹಮದ್. ಅಗಲಿದ ಪತ್ರಕರ್ತ ಸೈಯದ್ ಮುಷ್ರಫ್ ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ನೆರವು ಚೆಕ್ ವಿತರಣೆ, ಸಮಾಜ ಮತ್ತು ಸರ್ಕಾರ ಕೊಂಡಿಯಂತೆ ಪತ್ರಕರ್ತರು ಕಾರ್ಯ, ಸಲೀಂ ಅಹಮದ್. ದೇವದುರ್ಗ ಶಾಸಕಿ ಕರಿಯಮ್ಮ ವಿರುದ್ಧ ನಿರ್ಲಕ್ಷ್ಯ, ಪಕ್ಷದಲ್ಲಿದ್ದೇ ಪಕ್ಷದ ಸಂಘಟನೆ, ಬುಡ್ಡೇನಗೌಡ. ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ, ಪಾಲಿಕೆ ಸಿಬ್ಬಂದಿಗಳಿಂದ ದಾಳಿ, ಜಪ್ತಿ. ಯೂರೋಕಿಡ್ ಶಾಲೆಯಲ್ಲಿ ಆರೋಗ್ಯ ಭಾಗ್ಯ ದಿನಾಚರಣೆ, ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಮತ್ತು ರಾಷ್ಟ್ರಧ್ವಜ ಮತ್ತು ಭಗವದ್ಗೀತೆಗೆ ಅಪಮಾನಿಸಿ ವಾಟ್ಸ್ಆಪ್ ಸ್ಟೇಟಸ್, ಇಬ್ಬರ ಬಂಧನ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್, ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, Loharwadi, MG Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.